ಕಣಪ್ಪ? ಏಕೆ ಐಸ್ ಕ್ರೀಮ್ ಬೇಡವಾ? ಯಾಕಪ್ಪ ಐಸ್ ಕ್ರೀಮ್ ಬೇಡ? ಹೇಳು ಬಾಯಿಲಿ, ಯಾಕೆ ಐಸ್ ಕ್ರೀಮ್ ತಿನ್ಬಾರ್ದು ಹೇಳು. ಹೆಂಗೆ ಕೋಲ್ಡ್ ಆಯ್ತು? ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಅನದರ್ ವ್ಲಾಗ್. ನನ್ನ ಎಲ್ಲ ವ್ಲಾಗ್ಗಳು ಸಾಮಾನ್ಯ ವೀಕೆಂಡಲ್ಲೇ ಇರುತ್ತೆ. ಅಂದರೆ ವೀಕೆಂಡಲ್ಲಿ ನಾವು ಮಕ್ಕಳ ಜೊತೆ ಹೊರಗಡೆ ಹೋಗ್ತೀವಲ್ಲ, ಆಗಿನ ವಿಡಿಯೋಗಳೇ ಆಗಿರುತ್ತೆ. ಅದರದ್ದೇ ವ್ಲಾಗ್ನ ನಾನು ಹಾಕ್ತೀನಿ. ಸೊ ಹಾಗಾದರೆ ನನ್ನ ವ್ಲಾಗ್ನ ವೀಕೆಂಡ್ ವ್ಲಾಗ್ ಅಂತ ಹೇಳ್ಬೋದಲ್ವಾ? ಸೊ ವೆಲ್ಕಮ್ ಟು ಅನದರ್ ವೀಕೆಂಡ್ ವ್ಲಾಗ್. ನೋ ಫಿಲ್ಟರ್ಸ್, ರಾ ಆ್ಯಂಡ್ ರಿಯಲಿಸ್ಟಿಕ್ ಅಮ್ಮ ಮಕ್ಕಳ ಕಾನ್ವರ್ಸೇಷನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಆ್ಯಂಡ್ ಬೈ ದ ವೇ, ನಾವಿವತ್ತು ಬೆಳಿಗ್ಗೆನೆ ಮತ್ತೆ ಟೆಂಪಲಿಗೆ ಹೊರಟಿದ್ದೀವಿ. ಹೆಂಗಿದೆ ಚೊಟ್ಟು? ಓ ಮತ್ತನೆ ಸುಮ್ಮನೆ ಕೂತಿದೀಯಾ? ಕೋಡ್ಬಳೆ ತಿಂತಾ ಇದೀಯಾ? ಐಸ್ ಕ್ರೀಮ್ ಯಾಕೆ? ಚಾಕ್ಲೇಟ್, ಜ್ಯೂಸು, ಎಲ್ಲಿಂದ ಏನು ತಗೊಂಡೋಗೋಣ? ಇಲ್ಲಿ ಸಪೋಟ ಚೆನ್ನಾಗಿ ಸಿಗುತ್ತೆ, ತಗೊಂಡೋಗೋಣ. ಹಾ, ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ಬಿಟ್ಟು ಆಮೇಲೆ ಕೆಮ್ಮು ಮಾಡ್ಕೊಬಿಡೋದು ಅಲ್ವಾ? ಚಿಕ್ಕು ಅಂದ್ರೇನು ಹೇಳು? ಮನೆಗೆ ಹೋಗಿ ಮಾಡೋಣ. ಐಸ್ ಕ್ರೀಮ್ ಮಾಡೋದು ಬೇಡ ಅಲ್ವಾ? ಏನು ಮಾಡೋಣ ಹೇಳು? ಸರಿ, ಈಗ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋಣ. ಡಾಲ್ಸಾ? ಹೋದ ವರ್ಷಕ್ಕಿಂತ ಈ ವರ್ಷ ಅಲ್ಲ, ಜನನೇ ಇಲ್ಲ. ಇಷ್ಟೊತ್ತಿಗಾಗಲೇ ಇದು ಯಾವ ದೇವಸ್ಥಾನ ಅಂತ ನಿಮಗೆ ಗೊತ್ತಾಗಿರುತ್ತೆ ಅಂತ. ಅದು ನಾವಿವತ್ತು ನಮ್ಮ ಶ್ರೀರಂಗಪಟ್ಟಣದಲ್ಲಿರೋ ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪ್ರತಿ ವರ್ಷ ಇಲ್ಲಿಗೆ ಬರೋದು ನನಗೆ ಇದೊಂದು ನಾನು ಬೆಳೆಸ್ಕೊಂಡಿರೋ ಒಂದು ರಿಚುವಲ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ಪ್ರತಿ ವರ್ಷ 2ನೇ ತಾರೀಕು ನಾನು ಬರ್ತಾಯಿದ್ದೆ. ಈ ವರ್ಷ ಸ್ವಲ್ಪ ಡಿಲೇ ಆಗೋಯಿತು. ಕೃತಿನ ಬೆಳಿಗ್ಗೆ ಸ್ಕೂಲಿಗೆ ಕಳಿಸಿ ನಾವು ಈ ಕಡೆ ದೇವಸ್ಥಾನಕ್ಕೆ ಹೊರಟ್ವಿ. ದನ್ವಿಗೆ ಸ್ವಲ್ಪ ಕೋಲ್ಡ್ ಆಗಿದ್ದ ಕಾರಣ ಅವಳನ್ನ ಸ್ಕೂಲಿಗೆ ಕಳಿಸಿರ್ಲಿಲ್ಲ. ಅಲ್ಲಿ ಕುತ್ಕೊಂಡು ಕಾಲ್ ಕೆಳಗಡೆ ಹಾಕೋ. ಅವಳಿಲ್ಲಿ ನೀರು ನೋಡಿ ನಾವು ನೀರಲ್ಲಿ ಇಳಿದು ಆಟ ಆಡ್ತೀವಿ ಅಂತ ಹೇಳಿ ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ಲು. ದೇವಸ್ಥಾನಕ್ಕಷ್ಟೇ ಬಂದಿರೋದು ಅಂತ ಹೇಳಿ ಕರ್ಕೊಂಡು ಬಂದ್ಬಿಟ್ಟಲ್ಲಿ. ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಅಷ್ಟೇ. ವೀಕೆಂಡ್ ಅಲ್ವಾ, ತುಂಬ ಜನ ಇರ್ತಾರೆ ಅಂತಲೇ ಅಂದ್ಕೊಂಡು ಸ್ವಲ್ಪ ಬೇಗನೆ ಹೊರಟು ಬಂದ್ವಿ. ಆದರೆ ಇಲ್ಲಿ ನೋಡಿದ್ರೆ ಜನ ಏನು ಅಷ್ಟೊಂದು ಇರಲಿಲ್ಲ. ನಾವು 1ನೇ ತಾರೀಕು ಜನ ಇರಲ್ಲ ಅಂತ ಅಂದ್ಕೊಂಡಿದ್ವಿ, ಅಲ್ಲಿ ತುಂಬ ಜನ ಇದ್ದರು. ಬಟ್ ಇಲ್ಲಿ ಜನ ಇರ್ತಾರೆ ಅಂದ್ಕೊಂಡಿದ್ವಿ, ಇಲ್ಲೇನು ಹೆಚ್ಚಾಗಿ ಜನ ಇರಲಿಲ್ಲ. ದರ್ಶನ ಎಲ್ಲ ಚೆನ್ನಾಗಾಯಿತು. ನಾನು ಒಳಗಡೆದು ಯಾವ ವಿಡಿಯೋನೂ ಮಾಡಲಿಲ್ಲ. ಅಲ್ಲಿ ನಂತರ ಇಲ್ಲಿ ದಾಸೋಹಕ್ಕೆ ಬಂದು ಊಟ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಇಷ್ಟೆಲ್ಲ ಮುಗಿಸೋದಕ್ಕೆ 1 hour ಮೇಲೇ ಆಯಿತು. ಹೊರಡೋಣ. ಅಮ್ಮು ಬಂದಿರ್ತವೆ. ಬಟ್ ಇಲ್ಲಿ ಒಂದು ತುಂಬ ಇಷ್ಟ ಆಗಿದ್ದೇನು ಅಂತ ಹೇಳಿದ್ರೆ, ಅಲ್ಲಿ ಊಟಕ್ಕೆ ಹೋಗಿದ್ವಲ್ಲ, ಅಲ್ಲಿ ನಾವೇ ತಟ್ಟೆ ತೊಳೆದಿಡಬೇಕು ಊಟ ಆದಮೇಲೆ. ಆಮೇಲೆ ಮತ್ತೊಂದು ಸತಿ ಅದು ಡಿಶ್ ವಾಶಿಗೆ ಹೋಗುತ್ತೆ, ಸ್ಟೀಮ್ ವಾಶಿಗೆ. ನೋಡಿದ್ರ ನೀವದು? ನೀವು ತಟ್ಟೆ ತೊಳೆದಿಟ್ರಲ್ವ?
ಎಲ್ಲ ದೇವಸ್ಥಾನದಲ್ಲೂ ಈ ಸಿಸ್ಟಮ್ ಬರಬೇಕು. ನಾನು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಬೇರೆ ಕಂಟ್ರಿ ಯೂಟ್ಯೂಬರು. ಅವನು ಹೇಳ್ತಿದ್ದ, ಅಂದರೆ ಬೇರೆ ಕಂಟ್ರಿಯಲ್ಲಿ ಸೆಟಲ್ಡ್ ಆಗಿರೋ ಇಂಡಿಯನ್ ಅವನು. ಓಕೆ, ಅವನು ಏನು ಹೇಳ್ತಾ ಇದ್ದ ಅಂದರೆ, ನಾನೊಂದು ರೆಸ್ಟೋರೆಂಟ್ಗೆ ಹೋಗಿದ್ದೆ, ಅಲ್ಲಿ ಒಬ್ಬರು ಇಂಡಿಯನ್ ಫ್ಯಾಮಿಲಿ ಬಂದು ಕುತ್ಕೊಂಡು ಊಟ ಮಾಡೋಗಿದ್ರು, ಫುಲ್ ಎಲ್ಲ ಗಲೀಜು ಮಾಡಿ ಹೋಗಿದ್ರು ಅಂತೆಲ್ಲ ಹೇಳ್ತಿದ್ದ. ಬಟ್ ನಾನಿಲ್ಲಿ ಟೆಂಪಲ್ ಅಂದರೆ ಸಿವಿಕ್ ಸೆನ್ಸೇ ಇಲ್ಲ ಜನರಿಗೆ ಅಂತ ಎಲ್ಲ ಹೇಳ್ತಾ ಇದ್ದ. ನಾನು ಇವಾಗೆಲ್ಲ ನೋಡಿದೆ, ಅಲ್ಲಿ ದೇವಸ್ಥಾನದಲ್ಲಿ ಫ್ರೀ ಊಟ ಅಲ್ವಾ, ದಾಸೋಹ ಅಲ್ವಾ, ಆ ಫ್ರೀ ಕೊಡ್ತಾರೆ ಅನ್ನೋದಕ್ಕೂ ಮರ್ಯಾದೆ ಇಲ್ಲದೆ, ದೇವಸ್ಥಾನ ಅನ್ನೋದಕ್ಕೂ ಮರ್ಯಾದೆ ಇಲ್ಲದೆ ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾ ಇದ್ದಾರೆ, ಅನ್ನ ಚೆಲ್ತಾ ಇದ್ದಾರೆ ಆಯ್ತಾ. ಇನ್ನು ಹೋಟೆಲ್ಗೆ ಹೋದ್ರೆ ನಾವು ದುಡ್ಡು ಕೊಟ್ಟು ತಿಂತಾ ಇದ್ದೀವಿ ಅನ್ನೋ ದುರಂಕಾರ ಇರೋರು ಅವರು ನೀಟಾಗಿಡ್ತಾರ ಅನ್ನೋ ಯೋಚನೆ ಬಂದಿದ್ದು. ನಮ್ಮ ಜನಕ್ಕೆ ತುಂಬ ಜನ ಎಜುಕೇಟೆಡ್ಸ್ ಇದ್ದಾರೆ, ಬಟ್ ಸಿವಿಕ್ ಸೆನ್ಸ್ ಅನ್ನೋದು ಅದೊಂದು 1% ಇಲ್ಲ. ದೇವಸ್ಥಾನದಿಂದ ಡೈರೆಕ್ಟ್ ಧೃತಿನ ಪಿಕ್ ಮಾಡೋಣ ಅಂತ ಬಂದ್ವಿ. ಒಂದು ಹಾಫ್ ಆನ್ ಅವರ್ ಟೈಮ್ ಇತ್ತು ಅಂತ ನಾನು ಹಾಗೆ ನಿದ್ದೆಗೆ ಜಾರಿದೆ. ನಾನೊಂದು ಸ್ವಲ್ಪ ಬ್ಲ್ಯಾಕ್ ಮೇಲ್ ಮಾಡೋಣ ಅಂತಲೇ ನನ್ನ ಹಸ್ಬೆಂಡ್ ಈ ವಿಡಿಯೋ ಮಾಡಿದ್ದು. ಆದರೆ ನಾವು ಯಾರಿಗೋ ಹೆದರಲ್ವಲ್ಲ. ಇಟ್ಸ್ ಓಕೆ ರೀ, ಅಮ್ಮಂದ್ರ ಲೈಫ್ ಅಂದರೆ ಹೀಗೆ ಇರುತ್ತೆ. ಏನು ಎಲ್ಲಿದೆಯಂತ? ಒಳಗ, ಗೇಟ್ ಒಳಗ. ಇಲ್ಲಿ ಹುಚ್ಚನಾಯಿ ಇದೆ ಅಂತ ಹುಚ್ಚನಾಯಿ ಹಿಡಿಯೋದಕ್ಕೆ ಬಂದಿದ್ದಾರೆ. ನೀವುಗಳು ಹುಷಾರಾಗಿರಿ, ಮಕ್ಕಳು ಹುಷಾರಾಗಿ ನೋಡ್ಕೊಳ್ಳಿ ಆಯಿತಾ. ಏನೋ ಇದೆ ಅಲ್ಲಿ ಏನಿದೆ ಓಪನ್, ಆ ಮನೆಗೆ ಹೋಗಿ ಓಪನ್ ಮಾಡ್ಬೇಕು ಬಿಡು. ಹಾಲು ತಗೋಬೇಕು. ಇಲ್ಲ, ಇಲ್ಲೊಟ್ಟೋಗಿ ಓಪನ್ ಮಾಡಬೇಡ. ಏನಿವತ್ತು ಫುಲ್ ಅಟೆಂಡೆನ್ಸ್ ಇತ್ತು, ಒಬ್ಬ ಬಂದಿರ್ಲಿಲ್ಲ. ಪ್ರದ್ಯುನ್ ಬಂದಿರ್ಲಿಲ್ಲ. ನಾನೊಂದು 10 ಜನ ಇರ್ತಾರೆ ಅನ್ಕೊಂಡಿದ್ದೆ. ಏನಂದ್ರೇನು ಬೆಳಿಗ್ಗೆ ಲೇಟ್ ಆಗಿದ್ದಕ್ಕೆ ಏನ್ ಮಾಡ್ತಾ ಇದ್ದಾಳಪ್ಪ? ಕಾಟ ಕೊಡ್ತ ಅಪ್ಪ. ಚೀಕು ಸ್ವಿಮ್ಮಿಂಗ್ ಮಾಡ್ತಿದ್ಯಾ? ಹೋಗಿ ಹಿಂದಕ್ಕೆ ಕೂತ್ಕೋ, ಸರಿಯಾಗಿ ಕುತ್ಕೊಳಕ್ ಆಗ್ತಿಲ್ಲ, ಕಾಲ್ ಫುಲ್ ಸ್ಟಕ್ ಮಾಡ್ಬಿಟ್ಟಿದ್ದಾಳೆ ಇಲ್ಲಿ. ಎದ್ದಳು, ಎದ್ದಳಕ್ ಆಗ್ತಿಲ್ಲ. ಚೀಕು ಸೈಡ್. ಅಮ್ಮ ನಿನ್ಗೆ ಎಷ್ಟು ವರ್ಷ, ಅವಳಿಗೆ ಎಷ್ಟು ವರ್ಷ? ಅಮ್ಮ ಅವಳಿಗೆ ಎಷ್ಟು ವರ್ಷ? ಏಟಾಗಲ್ವಾ ನನ್ನ ಮುದ್ದು ತಂಗಿಗೆ? ಪೆಪ್ಪ ಪಿಗ್. ಅಪ್ಪ ಎದಳು, ಟ್ರೈ ಮಾಡ್ತಿದ್ದೀನಿ. ಅವಳಿಗೆ ಎಷ್ಟು ವರ್ಷ, ನಿಂಗೆ ಎಷ್ಟು ವರ್ಷ? ಯಾರನ್ನ ಡಾಮಿನೇಟ್ ಮಾಡ್ಬೇಕು? ಅವಳಿಗೆಲ್ಲ ರೇಟ್ ಆದ್ರೆ ನಂದೆಲ್ಲ ತಪ್ಪು, ಆಮೇಲೆ ನಂಗೆ ಬೈಬಾರ್ದು. ಚಟ್ನಿ, ಟೊಮೆಟೊ ಚಟ್ನಿ ಮಾಡಿ, ಟೊಮೆಟೊ ಚಟ್ನಿ. ಇದೇ ನಮ್ಮ ಸರ್ಪ್ರೈಸ್. ಇದು ಆ್ಯಕ್ಚುಲಿ ಸರ್ಪ್ರೈಸ್ ಇವರಿಬ್ರಿಗೂ ಅಲ್ಲ, ನನಗೆ. ಯಾಕೆಂದರೆ ನಾನು ಇದನ್ನು ತುಂಬ ದಿವಸದಿಂದ ತೊಗೊಳ್ಬೇಕು ಅಂದ್ಕೊಳ್ತಾ ಇದ್ದೆ. ಒಂದು ಸರ್ತಿ ತೊಗೊಳಕ್ಕೆ ಹೋಗಿದ್ದೆ, ಅಲ್ಲಿ ಜಿ-ಪೇ ಇರಲಿಲ್ಲ, ನನ್ನ ಹತ್ರ ಕ್ಯಾಶ್ ಇರಲಿಲ್ಲ. ಬಟ್ ಫೈನಲಿ ಇವತ್ತು ಇದನ್ನು ನಾನು ನಮ್ಮ ಮನೆಗೆ ತಂದಿದ್ದೀನಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಒಂದು 7 o'clock ಹಂಗೆ ಹೊರಗೆ ಹೊರಟಿದ್ದೀವಿ. ಹಂಗೆ ನಾನು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸುಮ್ಮನೆ ಏನೋ ಕತೆ ಕಟ್ತಾ ಇದ್ದಾರೆ, ಇಲ್ಲ ತಮಾಷೆ ಮಾಡ್ತಾ ಇದ್ದಾರೆ ಅಂತ ನಾನು ಅದು ಕೊಡಿಸ್ತೀರಾ ಇದು ಕೊಡಿಸ್ತೀರಾ ಅಂತಲೇ ಕೇಳ್ಕೊಂಡು ಬಂದೆ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ನನ್ನ ಸರ್ಪ್ರೈಸ್ ಏನು ಅಂತ. ಆ್ಯಕ್ಚುಲಿ ಇಲ್ಲಿಗೆ ಬಂದ ಮೇಲೂ ಗೊತ್ತಾಗಲಿಲ್ಲ. ಫಸ್ಟಿಗೆ ಹೇಳಿದ್ದು ಇಲ್ಲ, ನಾನು ನನ್ನ ಫೋನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತೀನಿ ಅಂತ. ಸೊ ಐ ಸೆಡ್ ಓಕೆ, ನೀವು ಹೊಸ ಫೋನ್ ತೊಗೊಳ್ಳಿ, ನೀವು ಇಟ್ಕೊಂಡಿರೋ iPhone 14 ನನಗೆ ಕೊಡಿ ಅಂತಲೇ ಹೇಳಿದ್ದು. ಓಕೆ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಸೊ
ಇಲ್ಲಿ ನಿಜವಾಗ್ಲೂ ಸರ್ಪ್ರೈಸ್ ಏನು ಅನ್ನೋದು ನನಗೆ ಗೊತ್ತಾಯಿತು. ಏನಕ್ಕೆ ಬೇಕು ಟ್ಯಾಬ್ ಚಿಕ್ಕು ನಿಂಗೆ? ಅದರಲ್ಲಿ ಇದು ಮಾಡಲಿಕ್ಕೆ ಏನಕ್ಕೆ ಟ್ಯಾಬ್ ಬೇಕು? ಅಕ್ಕ ಶೇರ್ ಮಾಡಲ್ಲ ಅಂತ. ಚಾಪ್ಟರ್ ಡಾಡಾ ಹೇಳ್ತಾರಲ್ಲ, ಚಾಪ್ಟರ್ ನಿನಗೆ ಟ್ಯಾಬ್ ಎಷ್ಟು? ಆ್ಯಕ್ಚುಲಿ ನಾನಿಲ್ಲಿ ಹೇಳ್ತಾ ಇದ್ದೆ, ಇವಾಗ ಐಫೋನ್ ಬೇಡ, ಬೇರೆ ಕಡೆನೂ ಇನ್ವೆಸ್ಟ್ಮೆಂಟ್ ಇದೆ, ಆ್ಯಕ್ಚುಲಿ ನಾನು ಕ್ಯಾಮ್ರಾ ತೊಗೊಳ್ಬೇಕು ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಅವ್ರು ನಾನು ಯಾವ ಮಾತನ್ನು ಕೇಳ್ದೇನೆ, ಮೀನ್ಸ್ ವಿ ಹ್ಯಾವ್ ಸಮ್ ಅದರ್ ಪ್ಲ್ಯಾನ್ಸ್ ಫಾರ್ ದ್ಯಾಟ್ ಅಂತ ಹೇಳಿ ಐಫೋನ್ ತೊಗೊಳ್ಳೋಣ ಅಂತ ಹೇಳಿದರು. ಎಸ್, ದಿಸ್ ಈಸ್ ಮೈ ಸರ್ಪ್ರೈಸ್. ನ್ಯೂ ಇಯರ್ಗೆ ನನ್ನ ಹಸ್ಬೆಂಡ್ ನನಗೆ ಐಫೋನ್ 17 ಗಿಫ್ಟ್ ಕೊಟ್ಟರು. ಇಲ್ಲಿ ಬಚ್ಚಿ ಟು ಬಿ ವೆರಿ ಫ್ರ್ಯಾಂಕ್, ನನಗೆ ಇಷ್ಟೊಂದು ದುಡ್ಡು ಕೊಟ್ಟು ತೊಗೊಳೋದು ಇಷ್ಟ ಇರಲಿಲ್ಲ. ಬಟ್ ನನ್ನ ಹಸ್ಬೆಂಡ್ಗೆ ತುಂಬ ಆಸೆ ಇತ್ತು ನನಗೆ ಐಫೋನ್ ಕೊಡಿಸ್ಬೇಕು ಅಂತ. ನಾನು ಐಫೋನ್ ಯೂಸ್ ಮಾಡ್ತಿದ್ದೆ 5 ಇಯರ್ಸಿಂದ. ಐಫೋನ್ 11 ಯೂಸ್ ಮಾಡ್ತಾಯಿದ್ದೆ ಫಾರ್ ಆಲ್ ಮೈ ವಿಡಿಯೋ ಶೂಟಿಂಗಿಗೆಲ್ಲ. ಅದೇ ಪರ್ಪಸ್ಸಿಗೆ ನನಗೆ ಐಫೋನ್ 17 ಕೊಡಿಸಿದ್ರು. ನನಗಿನ್ನ ಜಾಸ್ತಿ ಅವ್ರು ತುಂಬ ಖುಷಿಯಾಗಿದ್ದಾರೆ. ಇನ್ಫ್ಯಾಕ್ಟ್ ತೊಗೊಂಡ್ಮೇಲೂ ನಾನು ಹೇಳಿದೆ ವಿಲ್ ಎಕ್ಸ್ಚೇಂಜ್ ಅಂತ. ಅಂದರೆ ಅವ್ರದ್ದು ಐಫೋನ್ 14 ಇದೆ ಅವ್ರ ಹತ್ರ, ಅದನ್ನು ನಾನು ಕೊಟ್ಬಿಡಿ, ನೀವು ಇದನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಬಟ್ ಅವರು ಇಲ್ಲ ನೀನೇ ಇಟ್ಕೋ. ಅಂದರೆ ಇತ್ತೀಚೆಗೆ ಕಾಂಟೆಂಟ್ ಎಲ್ಲ ಸ್ವಲ್ಪ ಜಾಸ್ತಿ, ಅಂದರೆ ವರ್ಕ್ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಲ್ಲ, ಹಂಗಾಗಿ ಇಟ್ಸ್ ಅ ಗಿಫ್ಟ್ ಫ್ರಮ್ ಮೈ ಹಸ್ಬೆಂಡ್. ಐ ಆಮ್ ಸೋ ಹ್ಯಾಪಿ. ಐ ಹೋಪ್ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಾರ ಮುಂದಿನ ಒಂದು ಕ್ಯೂಟ್ ಅಮ್ಮ ಮಕ್ಕಳ ಬ್ಲಾಗಲ್ಲಿ ಮತ್ತೆ ಭೇಟಿ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.